ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ವಿಂಟರ್ ಸೀಸನ್ನಲ್ಲಿ ಕಲರ್ಫುಲ್ಲಾಗಿ ಕಾಣುವಂಥ ಪ್ಲ್ಯಾಂಟ್ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ನ ಕೊಡ್ತೀನಿ. ಕಲರ್ಫುಲ್ಲಾಗಿ ಕಾಣೋದ್ರ ಜೊತೆಗೆ ವೆರೈಟಿ ಆಫ್ ಕಲ್ಲರ್ಗಳನ್ನು ಹೊಂದಿರುವಂತಹ ಪಾಯಿಂಟ್ಸಿಟಿಯ ಪ್ಲ್ಯಾಂಟ್ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪ್ಲ್ಯಾಂಟನ್ನು ಯಾವ ರೀತಿ ಕೇರ್ ಮಾಡಬೇಕು, ಯಾವ ಟೈಮಲ್ಲಿ ರಿಪೋರ್ಟ್ನ ಮಾಡ್ಕೊಳ್ಬೇಕು, ಅದ್ರ ಜೊತೆಗೆ ನರ್ಸರಿಯಿಂದ ಪ್ಲ್ಯಾಂಟ್ಗಳನ್ನು ತಂದಾಗ ಯಾವ ರೀತಿ ಕೇರ್ನ ಮಾಡಬೇಕು, ಯಾವ ರೀತಿ ಗಿಡನ ಉಳಿಸ್ಕೊಳ್ಬೇಕು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ. ಪಾಯಿಂಟ್ಸಿಟಿಯ ಪ್ಲ್ಯಾಂಟ್ಗಳಲ್ಲಿ ತುಂಬ ಕಲರ್ ಕಾಂಬಿನೇಷನ್ನ ನೋಡ್ಬೋದು. ಈ ಗಿಡಕ್ಕೆ ತುಂಬ ಹೆಸರಿಂದನೂ ಕೂಡ ಕರಿಬೋದು. ಕ್ರಿಸ್ಮಸ್ ಟೈಮಲ್ಲಿ ಇದು ತುಂಬ ಕಲರ್ಫುಲ್ಲಾಗಿ ಕಾಣೋದ್ರಿಂದ ಕ್ರಿಸ್ಮಸ್ ಫ್ಲವರ್ ಅಂತಲೂ ಕೂಡ ಕರೀತಾರೆ. ಕೆಲವೊಂದು ಪಾಯಿಂಟ್ಸಿಟಿಯ ಪ್ಲ್ಯಾಂಟ್ಗಳಲ್ಲಿ ನೆಟ್ ಪಾಟನ್ನು ಯೂಸ್ ಮಾಡಿ ಪ್ಲ್ಯಾಂಟ್ಗಳನ್ನು ಹಾಕಿರ್ತಾರೆ. ನರ್ಸರಿಯಿಂದ ಪ್ಲ್ಯಾಂಟ್ಸ್ಗಳನ್ನು ಪರ್ಚೇಸ್ ಮಾಡಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಬೇಕು, ಯಾವುದರಲ್ಲಿ ನೆಟ್ ಪಾಟ್ ಇದೆ, ಯಾವುದರಲ್ಲಿ ನೆಟ್ ಪಾಟ್ ಇಲ್ಲ ಅಂತ ನೋಡಿ ನಾವು ಪಾಟ್ಗಳನ್ನ ತೊಗೊಬೇಕು. ಎಲ್ಲ ರೀತಿಯ ಪಾಟ್ಗಳಿಗೂ ಕೂಡ ನೆಟ್ ಪಾಟ್ನ ಯೂಸ್ ಮಾಡಿ ರಿಪೋರ್ಟ್ನ ಮಾಡಿರೋದಿಲ್ಲ. ಹಾಗಾಗಿ ನೆಟ್ ಪಾಟ್ ಇಲ್ದಿರುವಂಥ ಪಾಯಿಂಟ್ಸಿಟಿಯ ಪ್ಲ್ಯಾಂಟ್ಗಳನ್ನು ಮನೆಗೆ ತಂದ್ಕೊಬರಬೇಕು. ಯಾಕೆ ಪಾಯಿಂಟ್ಸಿಟಿಯ ಪ್ಲ್ಯಾಂಟಿಗೆ ಕ್ರಿಸ್ಮಸ್ ಫ್ಲವರ್ ಅಂತ ಕರೀತಾರೆ ಅಂದರೆ, ಈ ಗಿಡ ಚಳಿಗಾಲದಲ್ಲಿ ಹೂ ಬಿಡೋದ್ರ ಜೊತೆಗೆ ಗಿಡದ ಎಲೆಗಳು ಸಂಪೂರ್ಣವಾಗಿ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ನವೆಂಬರಲ್ಲಿ ಕಲರ್ ಚೇಂಜ್ ಆಗ್ತಾ ಇರುತ್ತೆ ಪ್ಲ್ಯಾಂಟ್ಸ್ಗಳಿಂದ. ಡಿಸೆಂಬರ್ ಎಂಡ್ ಅಷ್ಟೊತ್ತಿಗೆ ಫುಲ್ಲು ಕಲರ್ ಚೇಂಜ್ ಆಗಿರುತ್ತೆ. ಗ್ರೀನ್ ಕಲರ್ ಇರುವಂತಹ ಎಲೆಗಳು ಅದರದೇ ಆದ ಕಲರ್ ಕಾಂಬಿನೇಷನ್ನಲ್ಲಿ ತುಂಬ ಕಲರ್ಫುಲ್ಲಾಗಿ ಕಾಣ್ತಾ ಹೋಗುತ್ತೆ. ಹಾಗಾಗಿನೇ ಕ್ರಿಸ್ಮಸ್ ಫ್ಲವರ್ ಅಂತ ಇದಕ್ಕೆ ಕರೀತಾರೆ. ಕ್ರಿಸ್ಮಸ್ ಟೈಮಿಗೆ ಸರಿಯಾಗಿ ಹಸಿರಾಗಿರುವಂಥ ಎಲೆಗಳು ಅದರದೇ ಆದ ಕಲರ್ ಕಾಂಬಿನೇಷನ್ಲಿ ಸಂಪೂರ್ಣವಾಗಿ ಚೇಂಜ್ ಆಗ್ತಾ ಹೋಗುತ್ತೆ. ನರ್ಸರಿಯಿಂದ ಗಿಡ ತರಬೇಕಾದ್ರೆ ಪಾಟ್ ಇರುವಂತಹ ಗಿಡನ ನೋಡಿ ತರಬೇಕು. ಪಾಟಲ್ಲಿ ಹಾಕಿರಬೇಕು ಪ್ಲ್ಯಾಂಟನ್ನ, ಅಂತಹ ಗಿಡನ ತರಬೇಕು. ಅದ್ರ ಜೊತೆಗೆ ನೆಟ್ ಪಾಟ್ನ ಯೂಸ್ ಮಾಡಿಲ್ವಾ ಅಂತ ಅಬ್ಸರ್ವ್ ಮಾಡಿ ನೆಟ್ ಪಾಟ್ನ ಯೂಸ್ ಮಾಡಿಲ್ದಿರುವಂತಹ ಪಾಟ್ನ ತರಬೇಕು. ಅದ್ರ ಜೊತೆಗೆ ಗಿಡ ತುಂಬ ಹೆಲ್ದಿ ಆಗಿದೆಯಾ ಅಂತ ನೋಡ್ಕೊಳ್ಬೇಕು. ಗಿಡದಲ್ಲಿ ಹೂ ಇರುವಂತಹ ಗಿಡಗಳನ್ನು ಸೆಲೆಕ್ಟ್ ಮಾಡಿ ಮನೆಗೆ ತರಬೇಕು. ಹೂ ಇರುವಂತಹ ಪ್ಲ್ಯಾಂಟನ್ನು ತಗೊಂಡು ಬರೋದ್ರಿಂದ ತುಂಬ ಟೈಮು ನೀವು ಅದೇ ಪಾಟಲ್ಲಿ ಇಟ್ಟು ವಿಂಟರ್ ಸೀಸನ್ ಮುಗಿದ ಮೇಲೆ ರಿಪೋರ್ಟ್ನ ಮಾಡ್ಕೊಳ್ಬೋದು. ಒಂದು ಸಲ ಗಿಡದ ಎಲೆಗಳು ಕಲರ್ ಚೇಂಜ್ ಆದಮೇಲೆ ಗಿಡದ ಎಲೆಗಳು ಸಂಪೂರ್ಣವಾಗಿ ಒಣಗಿ ಹೋಗುತ್ತೆ. ಮತ್ತೆ ಕಲರ್ಫುಲ್ಲಾಗಿ ಪ್ಲ್ಯಾಂಟ್ನ ನೋಡಬೇಕು ಅಂದರೆ ವಿಂಟರ್ ಸೀಸನ್ ಬರೋವರೆಗೂ ಕಾಯಬೇಕಾಗತ್ತೆ. ಪಾಯಿಂಟ್ಸಿಟಿಯ ಪ್ಲ್ಯಾಂಟನ್ನ ನರ್ಸರಿಯಿಂದ ತಂದಿದ್ದೀನಿ ಅನ್ಬೇಕಾದ್ರೆ ತಂದ ತಕ್ಷಣ ರಿಪೋರ್ಟ್ನ ಮಾಡ್ಕೊಳ್ಬಾರ್ದು. ಯಾಕೆ ಅಂದರೆ ಪ್ಲ್ಯಾಂಟಿನ ಬೇರುಗಳು ತುಂಬ ಸೆನ್ಸಿಟಿವ್ ಆಗಿರುತ್ತೆ. ಹಾಗಾಗಿನೇ ತಂದ ತಕ್ಷಣ ರಿಪೋರ್ಟ್ನ ಮಾಡ್ಕೊಳ್ಬಾರ್ದು. ನಮ್ಮ ವೆದರಿಗೆ 1 ವೀಕಿಂದ 1 ಮಂತ್ ಸೆಟ್ ಆಗಬೇಕು ಯಾವುದೇ ರೀತಿಯ ಪ್ಲ್ಯಾಂಟ್ನ ರಿಪೋರ್ಟ್ನ ಮಾಡಬೇಕಾದ್ರೆ. ಅದರಲ್ಲೂ ಪಾಯಿಂಟ್ಸಿಟಿಯ ಪ್ಲ್ಯಾಂಟನ್ನು ನೀವು 1 ವರ್ಷ ರಿಪೋರ್ಟ್ ಮಾಡಿಲ್ಲ ಅಂದ್ರೂ ಕೂಡ ಪ್ಲ್ಯಾಂಟ್ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಈಗ ವಿಂಟರ್ ಸೀಸನಲ್ಲಿ ಪ್ಲ್ಯಾಂಟನ್ನು ಮನೆಗೆ ನರ್ಸರಿಯಿಂದ ತರ್ತೀವಿ ಅಂದರೆ ವಿಂಟರ್ ಸೀಸನ್ ಮುಗಿಯೋವರೆಗೂ ರಿಪೋರ್ಟ್ನ ಮಾಡ್ಕೊಳ್ಬಾರ್ದು. ವಿಂಟರ್ ಸೀಸನ್ ಮುಗಿದ ಮೇಲೆ ರಿಪೋರ್ಟ್ನ ಮಾಡ್ಕೊಳ್ಬೋದು. ಕ್ರಿಸ್ಮಸ್ ಫ್ಲವರ್ ಪ್ಲ್ಯಾಂಟಲ್ಲೂ ಕೂಡ ತುಂಬ ವೆರೈಟಿ ಆಫ್ ಕಲರ್ ಕಾಂಬಿನೇಷನ್ನ ನೋಡ್ಬೋದು. ಅದ್ರ ಜೊತೆಗೆ ಒಂದೇ ಎಲೆಗಳ ಮೇಲೆ 3 ರಿಂದ 4 ಕಲರ್ ಕಾಂಬಿನೇಷನ್ ಇರುವಂತಹದ್ದು, ಒಂದೇ ಎಲೆ ಮೇಲೆ 2 ಕಲರ್ ಕಾಂಬಿನೇಷನ್ ಇರುವಂತಹ ಪ್ಲ್ಯಾಂಟ್ಗಳು ಕೂಡ ನಮಗೆ ಸಿಗುತ್ತೆ. ತುಂಬ ಡಿಫ್ರೆಂಟ್ ಆಗಿರುವಂತಹ ಕಲರ್ ಕಾಂಬಿನೇಷನ್ ನೋಡ್ಬೋದು. ಅದ್ರ ಜೊತೆಗೆ ತುಂಬ ಕಲರ್ಫುಲ್ಲಾಗಿ ಕಾಣ್ತಾ ಇರುತ್ತೆ. ಈ ಗಿಡ ಬೇರೆ ಟೈಮಲ್ಲಿ ಬರೀ ಪೂರ್ತಿ ಗ್ರೀನ್ ಆಗಿ ಕಾಣ್ತಾ ಇರುತ್ತೆ. ವಿಂಟರ್ ಸೀಸನ್ ಬಂತು ಅಂದರೆ ಗಿಡದ ನಿಜವಾದ ಕಲರ್ ಯಾವ ರೀತಿ ಇದೆ ಅಂತ ನಾವು ತಿಳ್ಕೊಳ್ಬೋದು. ಕ್ರಿಸ್ಮಸ್ ಫ್ಲವರ್ ಪ್ಲ್ಯಾಂಟು ಇಂಡೋರ್ ಪ್ಲ್ಯಾಂಟ್ ಆಗಿರೋದಿಲ್ಲ, ಔಟ್ಡೋರ್ ಪ್ಲ್ಯಾಂಟ್ ಆಗಿರುತ್ತೆ. ಹಾಗಾಗಿನೇ ಔಟ್ಡೋರಲ್ಲಿನೇ ಪ್ಲ್ಯಾಂಟನ್ನು ಇಡಬೇಕು. ಆದಷ್ಟು ಬಿಸಿಲು ಇರೋ ಕಡೆ ಪ್ಲ್ಯಾಂಟನ್ನು ಇಡಬೇಕಾಗತ್ತೆ. ವೆದರು ಕೋಲ್ಡ್ ಇರೋ ಕಡೆ ತುಂಬ ಬೇಗ ಕಲರ್ನ ಚೇಂಜ್ ಮಾಡ್ಕೊಳ್ಳುತ್ತೆ ಪ್ಲ್ಯಾಂಟು. ವೆದರು ತುಂಬ ಕೂಲಾಗಿರಬೇಕು, ಕೋಲ್ಡ್ ಆಗಿರಬೇಕು. ಅಂಥ ವೆದರಲ್ಲಿ ತುಂಬ ಬೇಗ ಕಲರ್ನ ಚೇಂಜ್ ಮಾಡಿಕೊಳ್ಳುತ್ತೆ. ಪಾಟಲ್ಲೂ ಕೂಡ ಹಾಕಿ ಬೆಳಿಬೋದು, ಮಣ್ಣಿಗೂ ಕೂಡ ಡೈರೆಕ್ಟಾಗಿ ಹಾಕಿ ಬೆಳಿಬೋದು. ಪಾಟಲ್ಲಿ ಪ್ಲ್ಯಾಂಟನ್ನ ಇಟ್ಟಿದ್ದೀನಿ ಅನ್ನೋದಾದರೆ ಗಿಡಕ್ಕೆ ತಕ್ಕಷ್ಟು ನೀರನ್ನು ಹಾಕ್ಕೊಳ್ಬೇಕು. ಮಣ್ಣಿನ ಕ್ವಾಂಟಿಟಿ ಎಷ್ಟಿದೆ, ಗಿಡದ ಗ್ರೋತಿಂಗ್ ಯಾವ ರೀತಿ ಇದೆ ಅಂತ ನೋಡಿ ನೀರನ್ನು ಹಾಕ್ಕೊಳ್ಬೇಕು. ತುಂಬ ನೀರನ್ನು ಕೂಡ ಹಾಕ್ಕೊಳ್ಬಾರ್ದು.
ವಿಂಟರ್ ಸೀಸನ್ ಆಗಿರೋದ್ರಿಂದ ತುಂಬ ಕೋಲ್ಡ್ ಇರುವಂಥ ವೆದರ್ ಇರುತ್ತೆ, ಕೂಲಾಗಿರುತ್ತೆ. ಹಾಗಾಗಿ ವೆದರು ಕೂಡ ಸಪೋರ್ಟ್ ಮಾಡುತ್ತೆ ಪ್ಲ್ಯಾಂಟಿಗೆ. ಆದಷ್ಟು ಕಡಿಮೆ ನೀರನ್ನು ಹಾಕ್ಕೊಳ್ಬೇಕು. ತುಂಬ ಬಿಸಿಲು ತುಂಬ ಜಾಸ್ತಿ ಪ್ಲ್ಯಾಂಟಿಗೆ ಬೀಳ್ತಾ ಇರೋದಿಲ್ಲ. ಹಾಗಾಗಿ ಕೂಲ್ ಇರುವಂಥ ವೆದರಲ್ಲಿ ಪ್ಲ್ಯಾಂಟ್ ಇರೋದ್ರಿಂದ ಕಡಿಮೆ ನೀರನ್ನು ಹಾಕ್ಕೊಳ್ಬೇಕು ಪಾಟಲ್ಲಿ ಇರುವಂತಹ ಪ್ಲ್ಯಾಂಟ್ಗಳಿಗೆ. ಮಣ್ಣಲ್ಲಿ ಇರುವಂತಹ ಪ್ಲ್ಯಾಂಟ್ಗಳಿಗೂ ಕೂಡ ಆದಷ್ಟು ಕಡಿಮೆ ನೀರನ್ನು ಹಾಕ್ಕೊಳ್ಬೇಕು. ವಿಂಟರ್ ಸೀಸನ್ ಆದ್ರೂ ಕೂಡ ವೀಕಲ್ಲಿ 1 ದಿನ 2 ದಿನ ಮಳೆ ಬರ್ತಾ ಇದೆ. ಹಾಗಾಗಿ ನೀರಿನ ಅವಶ್ಯಕತೆ ಪ್ಲ್ಯಾಂಟ್ಗಳಿಗೆ ಇರೋದಿಲ್ಲ. ಎಷ್ಟು ನೀರಿನ ಅವಶ್ಯಕತೆ ಇದೆ ಅಂತ ನೋಡಿ ನೀರನ್ನು ಹಾಕ್ಕೊಳ್ಬೇಕು. ನರ್ಸರಿಯಿಂದ ಪ್ಲ್ಯಾಂಟನ್ನು ತಂದಾಗ ಒಂದು 15 ಡೇಸ್ವರೆಗೂ ನಮ್ಮ ವೆದರ್ಗೆ ಪ್ಲ್ಯಾಂಟನ್ನು ಸೆಟ್ ಮಾಡ್ಕೊಳ್ಬೇಕು. ನರ್ಸರಿಯಲ್ಲಿ ಯಾವ ರೀತಿ ನೀರನ್ನು ಹಾಕ್ಕೊಳ್ತಾ ಇದ್ರು, ಯಾವ ರೀತಿ ಅದಕ್ಕೆ ಫರ್ಟಿಲೈಸರ್ನ ಕೊಡ್ತಾ ಇದ್ರು ಅಂತ ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ ಪಾಟ್ನ ನೋಡಿ. ಅದೇ ರೀತಿ ಒಂದು 15 ಡೇಸಿಂದ 1 ಮಂತ್ವರೆಗೂ ನಮ್ಮ ವೆದರ್ಗೆ ಪ್ಲ್ಯಾಂಟ್ಸನ್ನು ಸೆಟ್ ಮಾಡ್ಕೊಳ್ಬೇಕು. ಪ್ಲ್ಯಾಂಟ್ ಈಗ ನಮ್ಮ ವೆದರಿಗೆ ಸೆಟ್ ಆಗಿದೆ, ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ, ತುಂಬ ಬುಷಿಯಾಗಿದೆ, ತುಂಬ ಹೆಲ್ದಿಯಾಗಿದೆ ಪ್ಲ್ಯಾಂಟ್ ಅಂದ ತಕ್ಷಣ ರಿಪೋರ್ಟ್ನ ಮಾಡ್ಕೊಳ್ಬಾರ್ದು. ತುಂಬ ಚೆನ್ನಾಗಿ ಪ್ಲ್ಯಾಂಟ್ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಎಲೆಗಳ ಕಲರ್ ಕೂಡ ಸಂಪೂರ್ಣವಾಗಿ ಚೇಂಜ್ ಆದಮೇಲೆ ಎಲೆಗಳು ಉದುರುತ್ತಾ ಬರುತ್ತೆ. ಎಲ್ಲ ಎಲೆಗಳು ಸಂಪೂರ್ಣವಾಗಿ ಉದುರಿ ಹೋದ್ಮೇಲೆ ರಿಪೋರ್ಟ್ನ ಮಾಡ್ಕೊಳ್ಬೇಕು. ತುಂಬ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಪ್ಲ್ಯಾಂಟ್ ಅಂತ ಶಿಫ್ಟ್ನ ಮಾಡ್ಕೊಳ್ಬಾರ್ದು ಬೇರೆ ಪಾಟಿಗೆ. ಅದು ವಿಂಟರ್ ಸೀಸನ್ ಮುಗಿದ ಮೇಲೆ ರಿಪೋರ್ಟ್ನ ಮಾಡ್ಕೊಳ್ಬೇಕು. ವಿಂಟರ್ ಸೀಸನ್ ಮುಗಿತಾ ಬಂದಂತೆ ಎಲೆಗಳು ಉದುರುತ್ತಾ ಬರುತ್ತೆ. ಎಲೆಗಳು ಉದುರಿ ಹೋದ್ಮೇಲೆ ರಿಪೋರ್ಟ್ನ ಮಾಡ್ಕೊಳ್ಬೇಕು. ಬೇರುಗಳು ತುಂಬ ಸೆನ್ಸಿಟಿವ್ ಆಗಿರುತ್ತೆ. ಹಾಗಾಗಿನೇ ನರ್ಸರಿನ ತಂದ ತಕ್ಷಣ ರಿಪೋರ್ಟ್ನ ಮಾಡ್ಕೊಳ್ಬಾರ್ದು. ರಿಪೋರ್ಟ್ ಮಾಡಬೇಕಾದ್ರೆ ಪಾಟು ಫುಲ್ಲು ಡ್ರೈ ಆಗಿರಬೇಕು. ಹಾಗಾಗಿ ವಿಂಟರ್ ಸೀಸನ್ ಮುಗಿದ ಮೇಲೆ ರಿಪೋರ್ಟ್ನ ಮಾಡ್ಕೊಳ್ಳೋದ್ರಿಂದ ನೆಕ್ಸ್ಟ್ ಮಳೆಗಾಲ ಶುರುವಾಗುತ್ತೆ. ನೆಕ್ಸ್ಟ್ ಮಳೆಗಾಲದಲ್ಲಿ ಮತ್ತೆ ಹೊಸ ಚಿಗುರು ಗಿಡದಲ್ಲಿ ನೋಡ್ಬೋದು. ಹೊಸ ಚಿಗುರಿನ ಜೊತೆಗೆ ಪ್ಲ್ಯಾಂಟ್ ಕೂಡ ತುಂಬ ಹೆಲ್ದಿಯಾಗಿ ಕಾಣ್ತಾ ಬರುತ್ತೆ. ಆಗ ನೀವು ಬೇರೆ ಪಾಟ್ಗೆ ಶಿಫ್ಟ್ ಮಾಡೋದಾಗಿರ್ಬೋದು, ಕಟ್ಟಿಂಗ್ ಮಾಡಿ ಬೇರೆ ಪಾಟ್ಗೆ ಹಾಕೊಳ್ಳೋದನ್ನ ಮಾಡ್ಬೋದು. ಕಟ್ಟಿಂಗ್ ಮಾಡಿನೂ ಕೂಡ ಬೇರೆ ಪಾಟ್ಗಳಿಗೆ ಶಿಫ್ಟ್ ಮಾಡ್ಕೊಳ್ಬೋದು. ಕಟ್ಟಿಂಗ್ ಯಾವ ಟೈಮಲ್ಲಿ ಮಾಡಬೇಕು, ಯಾವ ಪ್ಲ್ಯಾಂಟ್ಗಳನ್ನು ಕಟ್ ಮಾಡಿ ಬೇರೆ ಪಾಟಿಗೆ ಶಿಫ್ಟ್ ಮಾಡ್ಬೋದು ಅಂದರೆ 1 ರಿಂದ 2 ವರ್ಷ ಆಗಿರಬೇಕು ಪ್ಲ್ಯಾಂಟಿಗೆ. ಆಗ ಮಾತ್ರ ಕಟ್ ಮಾಡಿ ಬೇರೆ ಪಾಟಿಗೆ ಶಿಫ್ಟ್ ಮಾಡ್ಕೊಳ್ಬೋದು. ಜೊತೆಗೆ ಪ್ಲ್ಯಾಂಟಿನ ಗ್ರೋತ್ ಯಾವ ರೀತಿ ಇದೆ ಅಂತಲೂ ಕೂಡ ನೋಡ್ಕೊಳ್ಬೇಕು. ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ, ತುಂಬ ಹೆಲ್ದಿಯಾಗಿ ಪ್ಲ್ಯಾಂಟ್ ಇದೆ ಅಂದರೆ ಮಾತ್ರ ಕಟ್ ಮಾಡಿ ಬೇರೆ ಪಾಟ್ಗೆ ಹಾಕ್ಕೊಳ್ಬೇಕು. ಹೆಲ್ದಿಯಾಗಿಲ್ಲ ಅನ್ನೋ ಪ್ಲ್ಯಾಂಟ್ಗಳನ್ನು ಕಟ್ ಮಾಡಿ ಬೇರೆ ಪಾಟ್ಗೆ ಹಾಕೋದ್ರಿಂದ ಪ್ಲ್ಯಾಂಟ್ ಸಂಪೂರ್ಣವಾಗಿ ಕೊಳ್ತೋಗುತ್ತೆ. ಹಾಗಾಗಿ ರೀಪಾಟ್ ಮಾಡೋದಾಗಿರ್ಬೋದು, ಅದ್ರ ಜೊತೆಗೆ ಕಟ್ ಮಾಡಿ ಬೇರೆ ಪಾಟ್ಗೆ ಶಿಫ್ಟ್ ಮಾಡಬೇಕಾದ್ರೆ ವಿಂಟರ್ ಸೀಸನ್ ಮುಗಿದ ಮೇಲೆ ಅದನ್ನು ಮಾಡ್ಕೊಳ್ಬೇಕು. ವಿಂಟರ್ ಸೀಸನ್ನಲ್ಲೇ ಕಟ್ ಮಾಡಿ ಬೇರೆ ಪಾಟ್ಗೆ ಹಾಕೊಳ್ಳೋದಾಗಿರ್ಬೋದು, ರೀಪಾಟ್ ಮಾಡೋದಾಗಿರ್ಬೋದು ಯಾವುದನ್ನು ಮಾಡಬಾರ್ದು. ವಿಂಟರ್ ಸೀಸನ್ ಮುಗಿದ ಮೇಲೆ ರೀಪಾಟ್ನ ಮಾಡ್ಕೊಳ್ಬೇಕು. ಚಳಿಗಾಲ ಮುಗಿಯೋವರೆಗೂ ಕೂಡ ಎಲೆಗಳ ಕಲ್ಲರು ಇದೇ ರೀತಿ ಇರುತ್ತೆ. ಚಳಿಗಾಲ ಶುರುವಿನಿಂದ ಮಳೆಗಾಲ ಶುರುವಿನವರೆಗೂ ಎಲ್ಲ ಗಿಡದಲ್ಲೂ ಕೂಡ ಎಲೆಗಳು ಇದೇ ರೀತಿ ಕಲರ್ಫುಲ್ಲಾಗಿ ಕಾಣ್ತಾ ಇರುತ್ತೆ. ಹೊಸದಾಗಿ ಗಾರ್ಡನಿಂಗ್ ಮಾಡ್ತಾ ಇದ್ದೀನಿ, ಪಾಯಿಂಟ್ ಸಿಟಿ ಪ್ಲ್ಯಾಂಟ್ಗಳನ್ನು ಕೂಡ ನನ್ನ ಗಾರ್ಡನಲ್ಲಿ ಇಟ್ಕೊಳ್ಬೇಕು ಅನ್ನೋರು ನರ್ಸರಿಯಿಂದ ಪ್ಲ್ಯಾಂಟನ್ನು ತಂದ ಮೇಲೆ ಬಿಸಿಲು ನೆರಳು ಎರಡೂ ಕೂಡ ಗಿಡಕ್ಕೆ ಬೀಳಬೇಕು. ಅಂತಹ ಜಾಗದಲ್ಲಿ ಪ್ಲ್ಯಾಂಟನ್ನು ಹಾಕ್ಕೊಳ್ಬೇಕು. ಪಾಟಿಗೂ ಕೂಡ ಹಾಕ್ಕೊಳ್ಬೋದು, ಡೈರೆಕ್ಟಾಗಿ ಮಣ್ಣಿಗೂ ಕೂಡ ಹಾಕ್ಕೊಳ್ಬೋದು. ಬಿಸಿಲು ನೆರಳು ಎರಡೂ ಕೂಡ ಈಕ್ವಲ್ ಆಗಿ ಪ್ಲ್ಯಾಂಟ್ಗೆ ಬೀಳ್ತಾ ಇರಬೇಕು. ಅಂಥ ಜಾಗದಲ್ಲಿ ನೀವು ಪ್ಲ್ಯಾಂಟ್ಗಳನ್ನು ಇಡಬೇಕು. ಪಾಟಲ್ಲಿ ಇರುವಂತಹ ಗಿಡಗಳಿಗೆ ನೀರು ಜಾಸ್ತಿ ಆಗಬಾರ್ದು, ಫರ್ಟಿಲೈಸರು ಕೂಡ ಜಾಸ್ತಿ ಆಗಬಾರ್ದು. 2ರಲ್ಲಿ 1 ಕೂಡ ಜಾಸ್ತಿ ಆದರೆ ಗಿಡ ಕೊಳಿತಾ ಬರುತ್ತೆ. ಒಂದು ಸಲ ಗಿಡದ ಎಲೆಗಳು ಕಲರ್ ಚೇಂಜ್ ಆದಮೇಲೆ ಎಲೆಗಳು ಉದುರುತ್ತಾ ಬರುತ್ತೆ. ಆದರೆ ನೀರು ಜಾಸ್ತಿ ಆದರೆ, ಫರ್ಟಿಲೈಸರ್ ಜಾಸ್ತಿ ಆದರೆ ಎಲೆಗಳ ಕಲರ್ ಇದ್ರೂ ಕೂಡ ಎಲೆಗಳು ಸಂಪೂರ್ಣವಾಗಿ ಉದುರುತ್ತಾ ಬರುತ್ತೆ. ಹಾಗಾಗಿ ಪಾಟಲ್ಲಿರುವಂತಹ ಮಣ್ಣು ಡ್ರೈ ಆದಮೇಲೆ ನೀರನ್ನು ಹಾಕ್ಕೊಳ್ಬೇಕು. ಸಂಪೂರ್ಣವಾಗಿ ತುಂಬ ಡ್ರೈ ಆಗೋಕ್ಕೂ ಬಿಡಬಾರ್ದು, ತುಂಬ ಹಸಿಯಾಗಿರೋಕ್ಕೂ ಬಿಡಬಾರ್ದು. ಮೀಡಿಯಮ್ ಇದೆ, ನೀರಿನ ಅಗತ್ಯ ಪ್ಲ್ಯಾಂಟಿಗೆ ಇದೆ ಅಂದಾಗ ಮಾತ್ರ ನೀರನ್ನು ಹಾಕ್ಕೊಳ್ಬೇಕು. ವಿಂಟರ್ ಸೀಸನ್ ಆಗಿರೋದ್ರಿಂದ ಆದಷ್ಟು ಕಡಿಮೆ ನೀರನ್ನು ಹಾಕ್ಕೊಳ್ಬೇಕು. ವಿಡಿಯೋದಲ್ಲಿ ನೋಡ್ಬೋದು ಎಲೆಗಳು ಸಂಪೂರ್ಣವಾಗಿ ಉದುರಿ ಹೋಗಿದೆ. ನೀರು ತುಂಬ ಜಾಸ್ತಿ ಆಗಿರುವ ಕಾರಣ ಸಂಪೂರ್ಣವಾಗಿ ಎಲೆಗಳು ಉದುರಿ ಹೋಗಿದೆ. ಈ ಟೈಮಲ್ಲಿ ಯಾವಾಗಲೂ ಕಲರ್ಫುಲ್ಲಾಗಿ ಕಾಣಬೇಕಾಗಿರುವಂತಹ ಪ್ಲ್ಯಾಂಟಲ್ಲಿ ಎಲೆಗಳು ಕಾಣ್ತಾ ಇಲ್ಲ. ಹಸಿರಾಗಿರುವಂಥ ಎಲೆಗಳಾಗಿರ್ಬೋದು, ಕಲರ್ಫುಲ್ಲಾಗಿರುವಂಥ ಎಲೆಗಳು ಕಾಣ್ತಾ ಇಲ್ಲ. ಯಾಕೆ ಅಂದರೆ ನೀರು ತುಂಬ ಜಾಸ್ತಿ ಆಗಿರೋದ್ರಿಂದ ಎಲೆಗಳು ಸಂಪೂರ್ಣವಾಗಿ ಉದುರಿ ಹೋಗಿದೆ.
ಫರ್ಟಿಲೈಸರ್ ಜಾಸ್ತಿ ಆದ್ರೂ ಕೂಡ ಇದೇ ರೀತಿ ಎಲೆಗಳು ಒಣಗ್ತಾ ಬರುತ್ತೆ. ಎಲೆಗಳು ಉದುರಿ ಹೋಗಿದೆ ಅಂದ ತಕ್ಷಣ ಗಿಡ ಹಾಳಾಗಿರೋದಿಲ್ಲ. ಜೂನ್ ತಿಂಗಳಲ್ಲಿ ಮತ್ತೆ ರೀಪಾಟ್ನ ಮಾಡ್ಕೊಳ್ಬೇಕು. ಈ ರೀತಿ ಎಲೆಗಳು ಉದುರಿ ಹೋಗಿರುವಂತಹ ಕಟ್ಟಿಂಗ್ನ ತಗೊಂಡು ಬೇರೆ ಪಾಟ್ಗೆ ಶಿಫ್ಟ್ ಮಾಡ್ಕೊಳ್ಳೋದ್ರಿಂದ ಪ್ಲ್ಯಾಂಟ್ಗಳನ್ನು ಉಳಿಸ್ಕೊಳ್ಬೋದು. ಯಾಕೆ ಈ ರೀತಿ ಆಗ್ತಾ ಇದೆ? ಗಿಡ ತುಂಬ ಹೆಲ್ದಿಯಾಗಿ ಕಾಣ್ತಾ ಇತ್ತು, ಎಲೆಗಳು ಕೂಡ ತುಂಬ ಚೆನ್ನಾಗಿತ್ತು. ಸಡನ್ನಾಗಿ ಎಲೆಗಳು ಡ್ರಾಪ್ ಆಗ್ತಾ ಬಂತು. ಯಾಕೆ ಅಂದರೆ ವಿಂಟರ್ ಸೀಸನಲ್ಲೂ ಕೂಡ ಮಳೆ ಬರ್ತಾ ಇದೆ. ವೀಕಲ್ಲಿ 1-2 ದಿನ ಮಳೆ ಬರೋದ್ರಿಂದ ತುಂಬ ಶೀತ ಗಿಡಕ್ಕೆ ಜಾಸ್ತಿ ಆಗುತ್ತೆ. ಹಾಗಾಗಿನೂ ಕೂಡ ಎಲೆಗಳು ಉದುರುತ್ತಾ ಬರುತ್ತೆ. ಪ್ಲ್ಯಾಂಟಿಗೆ ಯಾವ ಟೈಮಲ್ಲಿ ಫರ್ಟಿಲೈಸರ್ನ ಕೊಡಬೇಕು ಅಂತಲೂ ಕೂಡ ತಿಳ್ಕೊಳ್ಬೇಕು. ಕಲರ್ ಚೇಂಜ್ ಆದಮೇಲೆ ಯಾವುದೇ ರೀತಿಯ ಫರ್ಟಿಲೈಸರ್ನ ಗಿಡಕ್ಕೆ ಕೊಡಬಾರ್ದು. ಅದ್ರ ಜೊತೆಗೆ ಕಲರ್ ಚೇಂಜ್ ಆದಮೇಲೆ ಎಲೆಗಳು ಒಣಗ್ತಾ ಬರುತ್ತೆ, ಎಲೆಗಳು ಒಣಗಿ ಉದುರೋಗುತ್ತೆ. ಆ ಟೈಮಲ್ಲೂ ಕೂಡ ಫರ್ಟಿಲೈಸರ್ನ ಕೊಡಬಾರ್ದು. ಮಳೆಗಾಲ ಮುಗಿತಾ ಬಂತು ಅನ್ನೋ ಟೈಮಲ್ಲಿ ಫರ್ಟಿಲೈಸರ್ನ ಹಾಕ್ಕೊಳ್ಬೇಕು. ಮಳೆಗಾಲದಲ್ಲಿ ಹೊಸ ಚಿಗುರು ಬರೋದ್ರ ಜೊತೆಗೆ ಎಲ್ಲ ಎಲೆಗಳು ಕೂಡ ಸಂಪೂರ್ಣವಾಗಿ ಗ್ರೀನ್ ಕಲರಲ್ಲಿ ಕಾಣ್ತಾ ಇರುತ್ತೆ. ತುಂಬ ಬುಷಿಯಾದ ಗಿಡನೂ ಕೂಡ ಮಳೆಗಾಲದಲ್ಲಿ ನೋಡ್ಬೋದು. ತುಂಬ ಹೆಲ್ದಿಯಾಗಿನೂ ಕೂಡ ಪ್ಲ್ಯಾಂಟ್ ಕಾಣ್ತಾ ಇರುತ್ತೆ. ಮಳೆಗಾಲ ಮುಗಿತಾ ಬಂತು ಅನ್ಬೇಕಾದ್ರೆ ಫರ್ಟಿಲೈಸರ್ನ ಪ್ಲ್ಯಾಂಟಿಗೆ ಕೊಡಬೇಕು. ಪ್ಲ್ಯಾಂಟ್ಗಳಿಗೆ ತುಂಬ ಜಾಸ್ತಿ ನೀರನ್ನು ಕೂಡ ಹಾಕ್ಕೊಳ್ಬಾರ್ದು, ತುಂಬ ಕಡಿಮೆ ನೀರನ್ನು ಕೂಡ ಹಾಕ್ಕೊಳ್ಬಾರ್ದು. ಡ್ರೈ ಆದಮೇಲೆ ನೀರನ್ನು ಹಾಕ್ಕೊಂಡ್ರೂ ಪರವಾಗಿಲ್ಲ. ನೀರು ತುಂಬ ಪಾಟಲ್ಲೇ ಇದೆ, ಮಣ್ಣಲ್ಲೂ ಕೂಡ ನೀರಿನ ಅಂಶ ತುಂಬ ಇದೆ ಅಂದಾಗಲೂ ಕೂಡ ನೀರನ್ನು ಹಾಕ್ಕೊಳ್ಬಾರ್ದು. ನೀರು ಜಾಸ್ತಿ ಆದ್ರೂ ಕೂಡ ಗಿಡ ಕೊಳಿತಾ ಬರುತ್ತೆ, ನೀರು ಕಡಿಮೆ ಆದ್ರೂ ಕೂಡ ಗಿಡ ಒಣಗ್ತಾ ಬರುತ್ತೆ. ಹಾಗಾಗಿ ಆದಷ್ಟು ನೀರನ್ನು ಅಬ್ಸರ್ವ್ ಮಾಡಿ ನೋಡಬೇಕು. ಪ್ಲ್ಯಾಂಟಿಗೆ ಎಷ್ಟು ನೀರು ಬೇಕು ಅಂತ ಅಬ್ಸರ್ವ್ ಮಾಡಿ ನೋಡ್ಕೊಳ್ಬೇಕು. ಮಣ್ಣಲ್ಲಿ ತೇವಾಂಶ ಇದ್ದರೆ ನೀರಿನ ಅವಶ್ಯಕತೆ ಇರೋದಿಲ್ಲ. ವೆದರು ಕೂಡ ತುಂಬ ಕೂಲಾಗಿದೆ, ಬಿಸಿಲು ತುಂಬ ಕಡಿಮೆ ಇದೆ ಅಂದ್ರೂ ಕೂಡ ನೀರಿನ ಅವಶ್ಯಕತೆ ಇರೋದಿಲ್ಲ. ಗಿಡದ ಬೇರು ಯಾವ ರೀತಿ ಸೆನ್ಸಿಟಿವ್ ಆಗಿರುತ್ತೆ ಅದೇ ರೀತಿ ಪ್ಲ್ಯಾಂಟು ಕೂಡ ತುಂಬ ಸೆನ್ಸಿಟಿವ್ ಆಗಿರುತ್ತೆ. ಯಾವುದೇ ಕಟ್ಟಿಂಗ್ ಮಾಡಿ ಬೆಳೆಸಿರುವಂತಹ ಪ್ಲ್ಯಾಂಟ್ಗಳನ್ನು 1 ವರ್ಷದ ತನಕ ಬೇರೆ ಪಾಟಿಗೆ ಶಿಫ್ಟ್ ಮಾಡ್ಕೊಳ್ಬಾರ್ದು. ಯಾವ ಪಾಟಿಗೆ ಕಟ್ಟಿಂಗ್ ಮಾಡಿ ಪ್ಲ್ಯಾಂಟ್ಗಳನ್ನು ಹಾಕ್ಕೊಂಡಿದ್ದೀವಿ ಅದೇ ಪಾಟಲ್ಲಿ ಬಿಡಬೇಕು, ಬೇರೆ ಪಾಟಿಗೆ ಶಿಫ್ಟ್ ಮಾಡಬಾರ್ದು. ಮಿನಿಮಮ್ 1 ವರ್ಷನಾದರೂ ಟೈಮ್ನ ಕೊಡಬೇಕಾಗತ್ತೆ ಪ್ಲ್ಯಾಂಟಿಗೆ. 1 ವರ್ಷ ಆದಮೇಲೆ ಬೇರೆ ಪಾಟಿಗೆ ಶಿಫ್ಟ್ ಮಾಡ್ಕೊಳ್ಬೋದು. ಜೂನ್ ಮಂತಲ್ಲಿ ರೀಪಾಟ್ನ ಮಾಡಿದ್ದೀನಿ, ಕಟ್ಟಿಂಗ್ ಪ್ಲ್ಯಾಂಟು ಕೂಡ ಪಾಟ್ಗೆ ಹಾಕ್ಕೊಂಡಿದ್ದೀನಿ ಅಂದರೆ ನೆಕ್ಸ್ಟ್ ಜೂನ್ ಬರುವವರೆಗೂ ರೀಪಾಟ್ನ ಮಾಡ್ಕೊಳ್ಬಾರ್ದು. ರೀಪಾಟ್ನ ಮಾಡ್ಕೊಳ್ಳೋದ್ರಿಂದ ಪದೇ ಪದೇ ಪ್ಲ್ಯಾಂಟನ್ನು ರೀಪಾಟ್ ಮಾಡೋದ್ರಿಂದ ಗಿಡದ ಎಲೆಗಳು ಉದುರುತ್ತಾ ಬರುತ್ತೆ, ಗಿಡನೂ ಕೂಡ ಸಂಪೂರ್ಣವಾಗಿ ಸತ್ತೋಗುತ್ತೆ. ಪ್ಲ್ಯಾಂಟನ್ನು ಬೇರೆ ಪಾಟ್ಗೆ ಶಿಫ್ಟ್ ಮಾಡ್ಕೊಳ್ಬೇಕು. ಒಂದೇ ರೀತಿಯ ಕಲರ್ ಕಾಂಬಿನೇಷನ್ ಇರುವಂತಹ ಪ್ಲ್ಯಾಂಟನ್ನು ಬೇರೆ ಬೇರೆ ರೀತಿಯ ಪಾಟ್ಗಳಿಗೆ ಶಿಫ್ಟ್ ಮಾಡೋದಾಗಿರ್ಬೋದು, ಡೈರೆಕ್ಟಾಗಿ ನೆಲಕ್ಕೆ ಬೇರೆ ಬೇರೆ ಜಾಗಕ್ಕೆ ಹಾಕೊಳ್ಳೋದಾದರೆ ಕಟ್ಟಿಂಗ್ ಮಾಡಿ ಪ್ಲ್ಯಾಂಟ್ಗಳನ್ನು ಬೆಳೆಸ್ಬೋದು. 5-6 ಇಂಚಿನ ಬ್ಲ್ಯಾಕ್ ಕಲರ್ ಪಾಟ್ಗೆ ಶಿಫ್ಟ್ ಮಾಡ್ಕೊಳ್ಬೇಕು. ಕಟ್ಟಿಂಗ್ ಮಾಡಿ ಬೆಳೆಸೋದ್ರಿಂದ ತುಂಬ ಈಸಿಯಾಗಿ ತುಂಬ ಬೇಗ ಗಿಡ ಗ್ರೋತ್ ಆಗುತ್ತೆ. ಈ ಗಿಡ ತುಂಬ ವಿಶೇಷತೆಯನ್ನು ಹೊಂದಿದೆ. ಜೂನ್ ತಿಂಗಳಲ್ಲಿ ಹಸಿರಾಗಿರುವಂಥ ಎಲೆಗಳನ್ನು ನೋಡ್ಬೋದು. ಅದ್ರ ಜೊತೆಗೆ ನವೆಂಬರಿಂದ ಡಿಸೆಂಬರಲ್ಲಿ ತುಂಬ ಕಲರ್ಫುಲ್ಲಾಗಿರುವಂತಹ ಎಲೆಗಳನ್ನು ನೋಡ್ಬೋದು. ಮಾರ್ಚ್ ತಿಂಗಳಲ್ಲಿ ಸಂಪೂರ್ಣವಾಗಿ ಗಿಡದಲ್ಲಿ ಇರುವಂತಹ ಯಾವುದೇ ರೀತಿಯ ಹಸಿರಾಗಿರುವಂಥ ಎಲೆ ಆಗಿರ್ಬೋದು, ಕಲರ್ಫುಲ್ಲಾಗಿರುವಂಥ ಎಲೆಗಳು ಕೂಡ ಸಂಪೂರ್ಣವಾಗಿ ಉದುರುತ್ತಾ ಬರುತ್ತೆ. ಅದೇ ರೀತಿ ಆಗಸ್ಟ್ ತಿಂಗಳಲ್ಲಿ ಮತ್ತೆ ಹೊಸ ಚಿಗುರನ್ನ ನೋಡ್ಬೋದು. ವರ್ಷ ಪೂರ್ತಿನೂ ಕೂಡ ಪ್ಲ್ಯಾಂಟನ್ನು ಅಬ್ಸರ್ವ್ ಮಾಡಿ ನೋಡಿದ್ರೆ ಒಂದು ಟೈಮಲ್ಲಿ ಇರೋ ರೀತಿ ಇನ್ನೊಂದು ಟೈಮಲ್ಲಿ ಪ್ಲ್ಯಾಂಟ್ ನಮಗೆ ನೋಡೋಕ್ಕೆ ಸಿಗೋದಿಲ್ಲ. ಒಂದೊಂದು ಟೈಮಲ್ಲಿ ಮಳೆಗಾಲ ಆಗಿರ್ಬೋದು, ಚಳಿಗಾಲ ಆಗಿರ್ಬೋದು, ಬೇಸಿಗೆಗಾಲದಲ್ಲೂ ಕೂಡ ಎಲ್ಲ ಟೈಮಲ್ಲೂ ಕೂಡ ಒಂದೊಂದು ರೀತಿಯ ವ್ಯತ್ಯಾಸನ ಪ್ಲ್ಯಾಂಟಲ್ಲಿ ನೋಡ್ಬೋದು. ಪ್ಲಾಂಟ್ ಸಿಟಿಯ ಪ್ಲ್ಯಾಂಟನ್ನು ನರ್ಸರಿಯಲ್ಲಿ ಯಾವ ಟೈಮಲ್ಲಿ ತರಬೇಕು, ಯಾವ ಟೈಮಲ್ಲಿ ಕಲರ್ಫುಲ್ಲಾದ ಎಲೆಗಳನ್ನು ನಾವು ನೋಡ್ಬೋದು, ಯಾವ ಟೈಮಲ್ಲಿ ಸಂಪೂರ್ಣವಾಗಿ ಎಲೆಗಳು ಉದುರೋಗುತ್ತೆ, ಮತ್ತು ಹೊಸ ಚಿಗುರು ಯಾವ ಟೈಮಲ್ಲಿ ಬರುತ್ತೆ, ಯಾವ ರೀತಿಯ ಫರ್ಟಿಲೈಸರ್ನ ಕೊಡಬೇಕು, ನೀರನ್ನು ಕೂಡ ಯಾವ ರೀತಿ ಹಾಕ್ಕೊಳ್ಬೇಕು ಅಂತ ನನಗೆ ಎಷ್ಟು ಗೊತ್ತಿದೆ ಅಷ್ಟು ವಿಷಯನ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.